ಏನೋ ಮಾಡಲು ಹೋಗಿ ಏನೋ ಮಾಡಿದೆ ನೀನು ಅನ್ನುವಂಥ ಹಾಡಿದೆಯಲ್ಲ, ಅದು ಡ್ರೋನ್ ಪ್ರತಾಪ್ ಅವರಿಗೆ ಸರಿಯಾಗಿಯೇ ಸೂಟ್ ಆಗುತ್ತೆ. ಯಾಕಂದರೆ ಇರಲಾರ್ದೆ ಇರುವೆ ಬಿಟ್ಕೊಂಡ ಅನ್ನುವಂಥ ಒಂದು ಪರಿಸ್ಥಿತಿ ಸದ್ಯ ಬಿಗ್ ಬಾಸ್ ಖ್ಯಾತಿಯ ಡ್ರೋನ್ ಪ್ರತಾಪ್ ಅವ್ರದ್ದಾಗಿರುವಂಥದ್ದು. ಪ್ರಯೋಗ ಮಾಡಲು ಹೋಗಿರುವಂಥ ಡ್ರೋನ್ ಪ್ರತಾಪ್ ಅವರು ಇದೀಗ ಪೊಲೀಸರ ಅತಿಥಿಯಾಗಿದ್ದಾರೆ. ನಾನೀಗ ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಏನು ಮಿಡಿಗೇಶಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂಥ ಐಡಿಹಳ್ಳಿ, ಜೊತೆಗೆ ಐಡಿಹಳ್ಳಿ ಪಕ್ಕದಲ್ಲಿ ಇರುವಂಥ ಜೇನುಕೊಲಟಿ ಅನ್ನುವಂಥ ಗ್ರಾಮದಲ್ಲಿ ಈ ಒಂದು ಗುರುರಾಯರ ಬೃಂದಾವನ ಅನ್ನುವಂಥ ಒಂದು ಫಾರ್ಮ್ ಹೌಸ್ ಇರುವಂಥದ್ದು. ಈ ಫಾರ್ಮ್ ಹೌಸ್ನ ಒಂದು ಕೋಣೆಯಲ್ಲಿ ಈ ಒಂದು ಕೃಷಿ ಹೊಂಡ ನಿಮಗೆ ದೃಶ್ಯದಲ್ಲಿ ಕಾಣಿಸ್ತಾ ಇದೆ. ಇದೇ ಪ್ರದೇಶದಲ್ಲಿ ಡ್ರೋನ್ ಪ್ರತಾಪ್ ಅವರು ಆ ವಿಡಿಯೋದಲ್ಲಿ ಏನು ನೀವು ನೋಡ್ತೀರಾ, ಆ ವಿಡಿಯೋದಲ್ಲಿ ಇರುವಂಥದ್ದು ಇದೇ ಒಂದು ಪ್ರದೇಶ. ಇಲ್ಲಿ ಬಂದು ಒಂದು ಪ್ರಯೋಗವನ್ನು ಮಾಡಲಿಕ್ಕೆ ಮುಂದಾಗ್ತಾರೆ. ಸೋಡಿಯಂನ ಮೆಟಲ್ ಏನಿರುತ್ತೆ, ಆ ಮೆಟಲ್ನ ಬಾಟಲ್ಗಳನ್ನು ಮತ್ತು ಅದನ್ನು ನೀರಿನಲ್ಲಿ ಎಸೆದು ಒಂದು ರೀತಿಯಾಗಿ ಸ್ಫೋಟವನ್ನು ನಡೆಸುವಂಥ ಕೆಲಸವನ್ನು ಮಾಡ್ತಾರೆ. ಈ ಸ್ಫೋಟ ಎಷ್ಟು ದೊಡ್ಡ ಮಟ್ಟಿಗೆ ಆಗುತ್ತೆ ಅಂದರೆ, ಇಡೀ ಒಂದು ಇಲ್ಲಿಂದ ಒಂದು 4-5 ಕಿಲೋಮೀಟರ್ವರೆಗೆ ಕೂಡ ಆ ಒಂದು ಶಬ್ದ ಕೇಳಿಸುತ್ತೆ. ಒಂದು ರೀತಿಯಾದಂಥ ದೊಡ್ಡ ಬಾಂಬನ್ನು ಸ್ಫೋಟಗೊಳಿಸಿದರೆ ಯಾವ ರೀತಿಯಾದಂಥ ಶಬ್ದ ಬರುತ್ತೆ, ಆ ರೀತಿಯಾದಂಥ ಶಬ್ದ ಬರುತ್ತೆ. ನೀವು ದೃಶ್ಯಗಳಲ್ಲಿಯೂ ಕೂಡ ನೋಡ್ಬೋದು. ಆ ಸ್ಫೋಟದ ಒಂದು ತೀವ್ರತೆಗೆ ಏನು ಈ ಕೃಷಿ ಹೊಂಡದಲ್ಲಿ ಕೆಳಗಡೆ ಹಾಕಿರುವಂಥ ಏನು ಪ್ಲಾಸ್ಟಿಕ್ ತಾಡ್ಪಲ್ಗಳೇನಿರ್ತವೆ ಅವು ಕೂಡ ಮೇಲಕ್ಕೆ ಬಂದಿರುವಂಥದ್ದು. ಜೊತೆಗೆ ಸುಮಾರು ಒಂದು 25-30 ಮೀಟರ್ಗಳಷ್ಟು ಎತ್ತರಕ್ಕೆ ಆ ಒಂದು ನೀರಿನ ಬುಗ್ಗೆಯೂ ಕೂಡ ಚಿಮ್ಮಿತ್ತು ಸ್ಫೋಟದ ಸಮಯದಲ್ಲಿ ಅನ್ನುವಂಥ ಮಾಹಿತಿಯನ್ನು ಕೂಡ ಸ್ಥಳೀಯರು ಹೇಳ್ತಾರೆ. ಜೊತೆಗೆ ಈ ಒಂದು ಕೃಷಿ ಹೊಂಡದ ಪಕ್ಕದಲ್ಲಿಯೇ ಈ ಜೇನುಕೊಲಟಿ ಗ್ರಾಮದಿಂದ ಐಡಿಹಳ್ಳಿಗೆ ಸಂಪರ್ಕ ಕಲ್ಪಿಸುವಂಥ ಒಂದು ರಸ್ತೆ ಕೂಡ ಇದೆ. ಹೀಗಾಗಿ ಈ ಒಂದು ಸ್ಫೋಟ ಸಂಭವಿಸುವಂಥ ಸಂದರ್ಭದಲ್ಲಿ ಯಾವುದಾದ್ರು ವಾಹನಗಳು ಬಂದಿದ್ದರೆ ಏನಾಗ್ತಿತ್ತು ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗಿರುವಂಥದ್ದು. ಸಾಕಷ್ಟು ಏನೋ ಇಲ್ಲಿ ಸಮಸ್ಯೆ ಕೂಡ ಇದೆ. ಮತ್ತು ಈ ನಿರ್ಜನ ಪ್ರದೇಶವಾಗಿರುವಂಥದ್ದು, ಇಲ್ಲಿ ಯಾವುದೇ ರೀತಿಯಾಗಿ ಜನರು ಇಲ್ಲ. ಹೀಗಾಗಿ ಈ ಒಂದು ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ಈ ಒಂದು ಪ್ರಯೋಗವನ್ನು ಮಾಡಲಿಕ್ಕೆ ಡ್ರೋನ್ ಪ್ರತಾಪ್ ಅವರು ಮುಂದಾಗ್ತಾರೆ. ಆದರೆ ಸಾಕಷ್ಟು ಜಾನುವಾರುಗಳು, ದನಕರುಗಳು ಇಲ್ಲಿ ಪ್ರತಿನಿತ್ಯವೂ ಕೂಡ ಮೇಯೋದಕ್ಕೆ ಬರ್ತವೆ. ಈ ಸುತ್ತಮುತ್ತಲೂ ಕೂಡ ಅವೆಲ್ಲವೂ ಕೂಡ ಇರ್ತವೆ. ಹೀಗಾಗಿ ಅವು ಕೂಡ ಭಯಭೀತವಾಗಿ ಎಲ್ಲ ಓಡಿ ಹೋಗ್ತವೆ. ಹಕ್ಕಿ ಪಕ್ಷಿಗಳು ಕೂಡ ಓಡಿ ಹೋದವು. ಆ ಸಂದರ್ಭದಲ್ಲಿ ನಾವು ಕೂಡ ಸಾಕಷ್ಟು ಭಯಭೀತರಾದ್ವಿ. ನಾವು ಅಲ್ಲೇನಾದರೂ ಇದ್ದರೆ ಯಾವ ರೀತಿಯಾದಂಥ ಒಂದು ಭಯ ಇರ್ತಿತ್ತು ಅನ್ನುವಂಥ ಒಂದು ಮಾತುಗಳನ್ನು ಕೂಡ ಸ್ಥಳೀಯರು ನಮಗೆ ಹೇಳ್ತಾ ಇರುವಂಥದ್ದು. ಜೊತೆಗೆ ಈ ಒಂದು ಗುರುರಾಯರ ಬೃಂದಾವನ ಅನ್ನುವಂಥ ಒಂದು ಫಾರ್ಮ್ ಹೌಸ್ ಏನಿದೆ, ಈ ಫಾರ್ಮ್ ಹೌಸ್ಗೆ ಕೂಡ ಸಾಕಷ್ಟು ಬಾರಿ ನೀವು ದೃಶ್ಯಗಳಲ್ಲಿ ನೋಡ್ಬೋದು. ಈ ರೀತಿಯಾದಂಥ ಒಂದು ವಿಶಾಲವಾದ ಫಾರ್ಮ್ ಹೌಸ್ ಇದು. ಇಲ್ಲಿ ಸಾಕಷ್ಟು ಏನು ರೆಸಾರ್ಟ್ ರೀತಿಯಲ್ಲಿ ಇಲ್ಲಿ ಕಾಟೇಜ್ಗಳನ್ನು ಕೂಡ ಕಟ್ತಾ ಇರುವಂಥದ್ದು. ಈ ಒಂದು ಫಾರ್ಮ್ ಹೌಸ್ನಲ್ಲಿ ಇವರ ಏನು ಡ್ರೋನ್ ಪ್ರತಾಪ್ ಅವರ ಶೇರು ಕೂಡ ಇದೆ. ಅವರು ಕೂಡ ಈ ಒಂದು ಫಾರ್ಮ್ ಹೌಸ್ನ ಪಾರ್ಟ್ನರ್ ಅನ್ನುವಂಥ ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ. ಅದು ಯಾವ ರೀತಿಯಾಗಿ ಪಾರ್ಟ್ನರ್ ಇದ್ದಾರೆ ಅನ್ನುವಂಥ ಸಂಪೂರ್ಣವಾದಂಥ ಮಾಹಿತಿ ಇಲ್ಲ. ಆದರೆ ಇದು ರಸ್ತೆಯ ಪಕ್ಕದಲ್ಲೇ ಇರುವಂಥ ಫಾರ್ಮ್ ಹೌಸ್ಗಳು. ಇಲ್ಲಿ ಸಾಕಷ್ಟು ಈ ರೀತಿಯಾದಂಥ ಪ್ರಯೋಗಗಳನ್ನು ಆಗಾಗ ಡ್ರೋನ್ ಪ್ರತಾಪ್ ಅವರು ಬಂದು ಮಾಡ್ತಾ ಇದ್ರು. ಈ ಹಿಂದೆ ಒಂದು ಚಿಕ್ಕದಾಗಿ ಈ ರೀತಿಯ ಏನು ಸೋಡಿಯಂ ಸ್ಫೋಟವನ್ನು ಕೂಡ ಮಾಡಿದರು. ಆದರೆ ಈ ಬಾರಿ ಏನು ಯೂಟ್ಯೂಬ್ ಚಾನಲ್ನಲ್ಲಿ ಹಾಕಿಕೊಂಡು ಕೋಟಿ ಅಥವಾ ಮಿಲಿಯನ್ ಗಟ್ಟಲೆ ವ್ಯೂಸನ್ನು ಪಡೆಯುವ ಒಂದು ಉದ್ದೇಶದಿಂದಾಗಿ ದೊಡ್ಡ ಗಾತ್ರದ ಸ್ಫೋಟವನ್ನು ಏನು ಡ್ರೋನ್ ಪ್ರತಾಪ್ ಅವರು ಮಾಡಲಿಕ್ಕೆ ಮುಂದಾಗ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಇದೀಗ ಅವರನ್ನು ಪೊಲೀಸರು ಕೂಡ ವಶಕ್ಕೆ ಪಡೆದಿರುವಂಥದ್ದು. ಇವತ್ತು ಕೋರ್ಟ್ಗೆ ಹಾಜರುಪಡಿಸಿ ತನಿಖೆಯನ್ನು ಕೂಡ ನಡೆಸಿರುವಂಥದ್ದು. ಇಲ್ಲಿ ಈ ಒಂದು ಸ್ಥಳಕ್ಕೆ ಬಂದು ಪೊಲೀಸರು ಸ್ಥಳ ಮೋಜರನ್ನು ಕೂಡ ನಡೆಸಿದ್ದಾರೆ. ಯಾರ್ಯಾರು ಬಂದಿದ್ರಿ, ಎಷ್ಟು ಜನ ಇದ್ರಿ, ಜೊತೆಗೆ ಏನೇನು ನೀವು ಪರಿಕರಗಳನ್ನ ತಂದಿದ್ರಿ, ಯಾವೆಲ್ಲ ಕೆಮಿಕಲ್ಗಳನ್ನ ಬಳಸಿ ಸ್ಫೋಟ ಮಾಡಿದ್ರಿ, ಇದೆಲ್ಲವನ್ನ ಕೂಡ ಪೊಲೀಸರು ಪ್ರಶ್ನೆ ಮಾಡಿರುವಂಥದ್ದು. ಜೊತೆಗೆ ಈ ಸ್ಥಳದಲ್ಲಿ ಯಾವ್ಯಾವ ಸಾಕ್ಷ್ಯಾಧಾರಗಳು ಸಿಕ್ತೋ ಅವೆಲ್ಲವನ್ನ ಕೂಡ ವಶಕ್ಕೆ ಪಡೆದು, ಜೊತೆಗೆ ಡ್ರೋನ್ ಪ್ರತಾಪ್ ಅವರು ಮತ್ತು ಅವರ ಸ್ನೇಹಿತ ಮತ್ತು ಈ ಒಂದು ಫಾರ್ಮ್ ಹೌಸ್ನ ಮಾಲೀಕ ಜಿತೇಂದ್ರ ಜೈನ್ ಎಂಬಾತ ಅವರು ಎಲ್ಲರನ್ನೂ ಕೂಡ ವಶಕ್ಕೆ ಪಡೆಯುವಂಥ ಕೆಲಸವನ್ನು ಪೊಲೀಸರು ಮಾಡಿರುವಂಥದ್ದು.